ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಹಾನ್ ಮಾನವತಾವಾದಿ ಬಸವಣ್ಣನವರ ವಚನಗಳು ಅತ್ಯಂತ ಸರಳ ಕನ್ನಡದಲ್ಲಿ ಜನಸಾಮಾನ್ಯರ ಆಡುಭಾಷೆಯಲ್ಲಿ ರಚನೆಯಾದ ಅದ್ಭುತ ಚಿಂತನೆಗಳಾಗಿದ್ದು ಅವುಗಳ ಅಂತರಾರ್ಥದ ಅನುಸಂಧಾನದಿಂದ ಜೀವನ ಸಾರ್ಥಕಗೊಳ್ಳುತ್ತದೆ ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಸದಸ್ಯರಾದ ಶ್ರೀಮತಿ ಗೀತಾ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಚಪ್ಪ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ವಚನಗಳ ಗಾಯನದೊಂದಿಗೆ ಬಸವಣ್ಣ, ಅಲ್ಲಮಪ್ರಭು ಮತ್ತು ಅಕ್ಕ ಮಹದೇವಿಯವರ ವಚನಗಳ ಅಂತರಾರ್ಥವನ್ನ ವಿವರಿಸಿದ್ದಾರೆ. ಬಸವಣ್ಣನವರು ಕಳಬೇಡ ಕುಲಬೇಡ ವಚನದಲ್ಲಿ ತಿಳಿಸುವ ಸುಪ್ತಶೀಲ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸಿದರೆ ಅದೇ ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯಾಗುತ್ತದೆ ಎಂದು ಹೇಳಿದ್ದಾರೆ. ಜಯಂತ್ಯುತ್ಸವದ ಪ್ರಯುಕ್ತ ಸತ್ಸಂಗ ಕೇಂದ್ರದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರಪಠಣ, ಬಸವಣ್ಣ ಮತ್ತು ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಗೀತಾ ನಾಗರಾಜ್, ಸೌಮ್ಯ, ಉಮೇಶ್, ತಿಪ್ಪಮ್ಮ, ಉಮಾಶಂಕರ್ ಅವರಿಂದ ಬಸವಣ್ಣನವರ ವಚನ ಗಾಯನ, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥಪಾರಾಯಣ, ದಿವ್ಯಾತ್ರೇಯರಿಗೆ ಮತ್ತು ಬಸವಣ್ಣನವರಿಗೆ ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮತಿ ರಂಗಮ್ಮ, ಪ್ರೇಮ, ಗೀತಾ, ವೆಂಕಟೇಶ್ ರೆಡ್ಡಿ, ಸೌಮ್ಯ ಪ್ರಸಾದ್, ಪ್ರಮೀಳಾ, ಜಗದೀಶ್, ಲಕ್ಷ್ಮೀ ದೇವಮ್ಮ, ಸುವರ್ಣಮ್ಮ, ಅನಸೂಯ, ರಾಘವೇಂದ್ರ, ನಾಗರತ್ನಮ್ಮ, ಜಯಮ್ಮ, ಸರಸ್ವತಿ ನಾಗರಾಜ್, ಸರಸ್ವತಿ ರಾಜು ಇನ್ನು ಮುಂತಾದವರು ಭಾಗವಹಿಸಿದರು. शरण्ये त्र्यम्बके गौरी नारायणि नमोऽस्तुते. सृष्टिस्थितिविनाशानां शक्तिभूते सनातने गुणाश्रये गुणमये नारायणि नमोऽस्तुते. शरणागतदीनार्थपरित्राण परायणे सर्वस्याति हरे देवी नारायणि नमोऽस्तुते. सर्वस्याति हरे देवी